ಅಲ್ಲ, ನಟೇಶು ಮತ್ತು ದಿನೇಶರು ಸರ್ಕಾರನೇ ಅಲ್ಲಾಡಿಸ್ತಾ ಇದ್ದಾರೆ ರೀ. ಇವರಿಬ್ಬರು ಅಷ್ಟು ಪ್ರಭಾವಿಗಳಾಗ್ಬಿಟ್ಟಿದ್ದಾರೆ. ಇಷ್ಟು ಹಗರಣ ನಡೆದಿದೆ, ದೇಶಾದ್ಯಂತ ಹಗರಣದ ಸುದ್ದಿ ಆಗಿದೆ. 14 ಸೈಟು ಮುಖ್ಯಮಂತ್ರಿಗಳ ವಾಪಸ್ಸಿಗೆ ನಟೇಶ ಕಾರಣ ಆಗಿದ್ದಾರೆ. ನಿನ್ನೆ ನಡೆದಂಥ 45 ಸೈಟ್ಗಳಿಗೆ ವಿತರಣೆ ಮಾಡಿದಲ್ಲಿ ದಿನೇಶ್ ಕುಮಾರ್ದು ನೇರ ಪಾತ್ರ ಇದೆ. ಅಂಥದ್ರಲ್ಲಿ ಸರ್ಕಾರ ಅವರಿಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳದೆ, ಸಸ್ಪೆಂಡ್ ಮಾಡಿದೆ, ಕ್ರಿಮಿನಲ್ ಕೇಸ್ ಹಾಕಿದೆ, ಅರೆಸ್ಟ್ ಮಾಡಿದೆ, ಅಸಡ್ಡೆ. ಮತ್ತು ಏನು ನನಗನ್ಸುತ್ತೆ, ಇವರಿಬ್ಬರೂ ಮುಖ್ಯಮಂತ್ರಿಗಳ ಅಥವಾ ಭೈರತಿ ಸುರೇಶ್ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ದಾರೆ. ನಮ್ಮನ್ನೇನಾದರೂ ಮುಟ್ಟಿದ್ರೆ ನಾವೆಲ್ಲ ಹೇಳಬೇಕಾಗತ್ತೆ ಅನ್ನುವಂಥ ಬೆದರಿಕೆ ಮಾತುಗಳನ್ನು ಇಬ್ಬರು ಕಮಿಷನರು ಭೈರತಿ ಸುರೇಶ್ ಅವರ ಎದುರುಗಡೆ ಹೇಳಿದ್ದಾರೆ ಅನ್ನುವಂಥದ್ದಿದೆ. ಹಾಗಾಗೇ ಸರ್ಕಾರ ಅವರಿಬ್ಬರನ್ನ ಮುಟ್ಟಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ನಾವು ಈ ಸಂಬಂಧ ಸರ್ಕಾರದ DPR ಕೊಟ್ಟಿದ್ದೀವಿ. ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಕೊಟ್ಟಾಗ ಅವರಿಬ್ಬರು ಡೆಪ್ಯುಟೇಷನ್ ಮೇಲೆ ಬಂದಿದ್ದರು. ನಾವು ಕ್ರಮ ತಗೊಳಕ್ಕಾಗಲ್ಲ ಅಂಥೇಳಿ ದೀಪಾ ಚೋಳನ್ ಮೇಡಮ್ ಅವರು ನನಗೇ ತಿಳಿಸಿದರು. ಅದನ್ನು ಇಟ್ಕೊಂಡು ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ DPRಗೆ ಕೊಟ್ಟಿದ್ದೀನಿ. ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಆಶ್ಚರ್ಯ ಅಂದರೆ ಸಿದ್ದರಾಮಯ್ಯನವ್ರು ಕಂಡ್ರೆ ಹಿಂದೆ ಎಲ್ಲ ಅಧಿಕಾರಿಗಳು ಗಡಗಡ ಅಂತ ನಡುಗ್ತಿದ್ರು. ಇವರಿಬ್ಬರನ್ನ ನಡುಗಿಸ್ತಾ ಇದ್ದಾರಲ್ಲ, ನೀವು ನಮ್ಮನ್ನು ಮುಟ್ಟಿ ನೋಡೋಣ ಅಂತ ಇದ್ದಾರಲ್ಲ. ಅದು ದಿನೇಶ್ ಕುಮಾರ್ದು ಸಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಏಕ್ದಮ್ಮು ಅರ್ಧ ದಿವಸದಲ್ಲಿ ವಾಪಸ್ ತಗೋತಾರೆ ಅನ್ನೋ ಥರ ಮಟ್ಟಕ್ಕಾದರೆ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ. ಅಲ್ಲ, ನಟೇಶು ಮತ್ತು ದಿನೇಶರು ಸರ್ಕಾರನೇ ಅಲ್ಲಾಡಿಸ್ತಾ ಇದ್ದಾರೆ ರೀ. ಇವರಿಬ್ಬರು ಅಷ್ಟು ಪ್ರಭಾವಿಗಳಾಗ್ಬಿಟ್ಟಿದ್ದಾರೆ. ಇಷ್ಟು ಹಗರಣ ನಡೆದಿದೆ, ದೇಶಾದ್ಯಂತ ಹಗರಣದ ಸುದ್ದಿ ಆಗಿದೆ. 14 ಸೈಟು ಮುಖ್ಯಮಂತ್ರಿಗಳ ವಾಪಸ್ಸಿಗೆ ನಟೇಶ ಕಾರಣ ಆಗಿದ್ದಾರೆ. ನಿನ್ನೆ ನಡೆದಂಥ 45 ಸೈಟ್ಗಳಿಗೆ ವಿತರಣೆ ಮಾಡಿದಲ್ಲಿ ದಿನೇಶ್ ಕುಮಾರ್ದು ನೇರ ಪಾತ್ರ ಇದೆ. ಅಂಥದ್ರಲ್ಲಿ ಸರ್ಕಾರ ಅವರಿಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳದೆ, ಸಸ್ಪೆಂಡ್ ಮಾಡಿದೆ, ಕ್ರಿಮಿನಲ್ ಕೇಸ್ ಹಾಕಿದೆ, ಅರೆಸ್ಟ್ ಮಾಡಿದೆ, ಅಸಡ್ಡೆ. ಮತ್ತು ಏನು ನನಗನ್ಸುತ್ತೆ, ಇವರಿಬ್ಬರೂ ಮುಖ್ಯಮಂತ್ರಿಗಳ ಅಥವಾ ಭೈರತಿ ಸುರೇಶ್ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ದಾರೆ. ನಮ್ಮನ್ನೇನಾದರೂ ಮುಟ್ಟಿದ್ರೆ ನಾವೆಲ್ಲ ಹೇಳಬೇಕಾಗತ್ತೆ ಅನ್ನುವಂಥ ಬೆದರಿಕೆ ಮಾತುಗಳನ್ನು ಇಬ್ಬರು ಕಮಿಷನರು ಭೈರತಿ ಸುರೇಶ್ ಅವರ ಎದುರುಗಡೆ ಹೇಳಿದ್ದಾರೆ ಅನ್ನುವಂಥದ್ದಿದೆ. ಹಾಗಾಗೇ ಸರ್ಕಾರ ಅವರಿಬ್ಬರನ್ನ ಮುಟ್ಟಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ನಾವು ಈ ಸಂಬಂಧ ಸರ್ಕಾರದ DPR ಕೊಟ್ಟಿದ್ದೀವಿ. ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಕೊಟ್ಟಾಗ ಅವರಿಬ್ಬರು ಡೆಪ್ಯುಟೇಷನ್ ಮೇಲೆ ಬಂದಿದ್ದರು. ನಾವು ಕ್ರಮ ತಗೊಳಕ್ಕಾಗಲ್ಲ ಅಂಥೇಳಿ ದೀಪಾ ಚೋಳನ್ ಮೇಡಮ್ ಅವರು ನನಗೇ ತಿಳಿಸಿದರು. ಅದನ್ನು ಇಟ್ಕೊಂಡು ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ DPRಗೆ ಕೊಟ್ಟಿದ್ದೀನಿ. ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಆಶ್ಚರ್ಯ ಅಂದರೆ ಸಿದ್ದರಾಮಯ್ಯನವ್ರು ಕಂಡ್ರೆ ಹಿಂದೆ ಎಲ್ಲ ಅಧಿಕಾರಿಗಳು ಗಡಗಡ ಅಂತ ನಡುಗ್ತಿದ್ರು. ಇವರಿಬ್ಬರನ್ನ ನಡುಗಿಸ್ತಾ ಇದ್ದಾರಲ್ಲ, ನೀವು ನಮ್ಮನ್ನು ಮುಟ್ಟಿ ನೋಡೋಣ ಅಂತ ಇದ್ದಾರಲ್ಲ. ಅದು ದಿನೇಶ್ ಕುಮಾರ್ದು ಸಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಏಕ್ದಮ್ಮು ಅರ್ಧ ದಿವಸದಲ್ಲಿ ವಾಪಸ್ ತಗೋತಾರೆ ಅನ್ನೋ ಥರ ಮಟ್ಟಕ್ಕಾದರೆ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ.